ಆಲಯದೊಳ ಮುನ್ನುಗ್ಗಿ ಬರುವ ಷಡ್ಧರ್ಮ ಗುಣಗಳು ಬಲಿಯಾಗಿ ಧರ್ಮ ಧರ್ಮ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದ ಬಾಣ ಅರಿಯದ ಮದ ಮೂರ್ಖರ ಗರ್ವ ಅನುವು ಮಾಡಿ ಎನ್ನ ಪಣಿಯಲು ಉದಯಿಸಿದ ಕ್ರೋಧಾದಿಂದ ದಯಿಸಿ ದುಷ್ಟರ ಅಟ್ಟಾಸವನ್ನು ನಷ್ಟಗೊಳಿಸಿ ಕೃಷಿ ಸಮಾಧಾನದ ಕ್ರೋಧದಿಂದ ದಯಿಸಿದ ಪ್ರಬಲ ಬುದ್ಧಾಂತದಿಂದ ಧರಿಸಿ ಅಷ್ಟಮತಗಳನ್ನೆತ್ತಿ ದುಷ್ಟ ಗುಣಗಳನ್ನು ಬಿಟ್ಟಿ ಪಂಚಾಕ್ಷರಿ ಎಂಬ ತಾರಕ ನಾಮ ಪಠಿಸುತ್ತ ಯಾವ ಹತ್ತು ಮುನಿರುಂದುದ ಶ್ರೇಷ್ಠ ಕರಿ ತಿಲಕನಂದು ಧಾರಂದು ಕೇಳುವ ನೀನಿದಾರ ಸೂತ ಏಳನ್ನ ನಾಮಾಂಕಿತ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಸಾರಥಿ ಎನ್ನ ನಾಮಾಂಕಿತವನ್ನು ಕೇಳಿವೆಯಾ? ಹೌದು ಸ್ವಾಮಿ. ಈ ಸಿಟ್ಟಿನ ಉತ್ಕೃಷ್ಟ ಧರ್ಮವಾದ ಮುರುಘಮುನಿಯ ವಂಶೋದ್ಭವ ಈ ಸಿಟ್ಟಿನ ನಾವೇ ಗರಿಷ್ಠವೆಂದು ಉತ್ತಮಿಸಿ ಬರುವ ಮೂರ್ಖನಂ ಎನ್ನ ಮಂತ್ರೋತಕದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಪ್ರೋತ್ನ ಕಂಗಳಿಸಿ ಯಾಗ ಯಜ್ಞಾದಿಗಳನ್ನು ತೋರಿಸುವ ಉಳಿದ ತಪ್ಪಿಸಿ ಬರುವ ವ್ಯಕ್ತಿಗಳನ್ನು ತೋರಿಸುವ ಋಷಿಕಮಣಿ ಪುತ್ರ ಕದಮನ ಭಕ್ತ ಅಗ್ನಿಯಂತೆ ಬೆತ್ತರಿಸುವ ಕ್ರೋಧ ಅಗ್ನಿಯ ಮಕ್ಕಮಂಡಲ ಧರಿಸಿ ಮುನಿ ಕುಲೋತ್ಮನಾದರು ದುಷ್ಟ ಗುಣದವರ ಗರ್ವ ಅರ್ಣವ ಮಾಡಿ ಕಾರ್ಯ ಅನುಸರಿಸಿ ಧರಿಸುವ ಜಮದಗ್ನಿ ಎಂಬ ಮಹಾಮುನಿಯನ್ನು ತಿಳಿಯಪ್ಪ ಸಾರಥಿ ಈ ಕೀರ್ತಿಮಣಿಯವರ ನಾಮಾಂಕಿತ ರೀತಿ ಜಮದಗ್ನಿ ಮಹಾಋಷಿಗಳಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ಸ್ವಾಮಿ? ಸಜ್ಜನ ಪ್ರೇಮಿ ಸಾರಥಿ ದೇವ, ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಎಲ್ಲ ಕರ ಕಮಲದಲ್ಲಿ ಕಮಂಡಲವನ್ನು ಹಿಡಿದು ಅಭಿಮಂತ್ರಿ ಜನವು ಪ್ರೋಕ್ಷಿಸಿ ನಮ್ಮ ಆಶ್ರಮಕ್ಕೆ ಬಂದ ಭಕ್ತನ್ನು ರಕ್ಷಿಸುವ ಕಾರಣ ಹೊರವನಾಥ ಖಂಡಿತ ಸಾರಥಿ ಒಂದು ಸಂಗತಿ ತಿಳಿಯಿತು ಭಗವತಿ. ಮುಂದೇನು ಸಂಗತಿ? ಸಾರಥಿ ದೇವ, ಪ್ರತಿದಿನ ಪೂಜೆಗುಣವಾಗಿ ಸ್ನಾನ ಮಂದಿರ ಮಾಡಿ ತಪಸ್ಸವನ್ನು ಸರಿಸಲು ಮಹಾಪ್ರಭುವಿಗೆ ಹೊರಡುವುದು ಸಾರಥಿ ಅತಿ ಜಾಗೃತಿ. ಒಳ್ಳೆಯದು ಭಗವತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ನದಿಯಲ್ಲಿ ಸ್ನಾನ ಸಂಧ್ಯಾನ ವಂದನವನ್ನು ಮಾಡಿಕೊಂಡು ಹೋಗುವೆನು ನಾನು. ಆಪತ್ತಲ್ಲಿ ಇರುವಂತೆ ಕಾಣುತ್ತದೆ. ಬೇಗನೆ ಹೋಗಿ ನಾನು ಅಭಿವಂತ ಜಲದಿಂದ ಮಸುಳಿ ಬಂದನ್ನು ಬಿಡಿಸಿ ಅರ್ಥನಾದ ದೈವರ ರಕ್ಷಣೆ ಮಾಡಿ ಎಂಬ ಧರ್ಮದ ಮೂಲ ತೋರಿವೆ. ಆಪತ್ತಿನಲ್ಲಿ ಸಿಲುಕಿದ ಮೊಸಳೆಯ ಬಂಧನವನ್ನು ಬಿಡಿಸಿದ ಮಹಾತ್ಮರು ನೀವು ಯಾರು? ನಿಮ್ಮ ಹೆಸರೇನು? ನದಿಗೆ ಬಂದ ಕಾರಣವೇನು? ಕೇಳು.
ರಾಜಕುಮಾರಿ ರಾಜಮಯೂರಿ ದೇವ ನಾನು ಧಾರಂದರೆ ನೀವು ಯಾರು? ಜುಂಬದ ಭೋಳಿ ರೂಪಗಳು ಪುಂಡಾರಂ ಶಿಕ್ಷಿಸುವ ಸಮದಗ್ನಿ ಎಂಬ ಮುನಿವರ ಹೊಡೆದೀರ ಓಹೋ ಜ್ಞಾನ ಸಂಧ್ಯಾ ವಂಚನೆ ಮಾಡುವ ಕಾರಣ ಈ ಮಲಪ್ರಭುನಿಗೆ ಬಂದಿರಬೇಕು. ಹೌದೇನು ದೇವ? ನೀನು ಧಾರೋ ನಿನ್ನ ಹೆಸರೇನು? ಚಂದದಿಂದ ಬೇಳೆ ಕೆಡದ ಗಾಂಧಿ ಎಣ್ಣೆಯ ವಿಷಯ ಮನದಿಗ ಜಮದಗ್ನಿ ಹೇಳುವೆನು ಕೇಳು. ಹೇಳು. ಎಣ್ಣೆಯ ವಿಷಯವೇಳುವೆನು ಮನದಿಗ ಕರ್ಮವ ತಿಳಿಸುವೆನು. ಜಮದಗ್ನಿ ಓ ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ನಿನಗೆ ನಾ ಶರಣ. ರಾಜಕುಮಾರಿ ಎನ್ನಯ ವಿಷಯವೇಳುವೆನು ಮನದಿಗ ಕರ್ಮವ ತಿಳಿಸುವೆನು. ಓ ಜಮದಗ್ನಿ ಜಮದಗ್ನಿ ಓ ಜಮದಗ್ನಿ. ದೇವ ರಾಜಕುಮಾರಿ ನಾನು ಯಾರೆಂದರೆ ಯಾರು ನೀನುಗಾರ ರಾಜಕುಮಾರಿ? ಕಾಶ್ಮೀರ ದರಸ ರೇಣುಕ ರಾಜನ ಕೋರಿ ನನ್ನ ಹೆಸರು ರೇಣುಕಾದೇವಿ ಎಂದು ಕರೆಯುವ. ಆದರೆ ಹೋ ಇಲ್ಲಿಗೆ ಬಂದ ಕಾರಣವೇನು? ತಂದೆ ಅಪ್ಪಣೆಯನ್ನು ಪಡೆದುಕೊಂಡೆನು. ಮಲಪ್ರಭಾ ನದಿಗೆ ಸ್ನಾನ ಸಂಧ್ಯಾನಕ್ಕೆಂದು ಬಂದೆನು. ಹೌದು ರಾಜಕುಮಾರಿ. ಯಾವುದೋ ಮೊಸಳೆಯು ನುಂಗಲು ಬಂದಿತ್ತು. ಅದೇ ಸಮಯಕ್ಕೆ ನೀವು ಬಂದು ನನ್ನ ಪ್ರಾಣವನ್ನೇ ಕಾಪಾಡಿದಿರಿ. ನಿಮ್ಮನ್ನು ನನ್ನ ತಂದೆ ಬಳಿಗೆ ಕರೆದುಕೊಂಡು ಹೋಗಿ ಆದರಿಸಿ ಸತ್ಕರಿಸಬೇಕೆಂದು ನನ್ನ ಆಸೆಯಾಗಿರುವುದು ದೇವ. ನೀನೇ ಮಹಾನುಭಾವ. ರೇಣುಕಾ ನಿನ್ನ ಪಕ್ಷಂತೆ ನಿಮ್ಮ ಅರಮಂದಿರಕ್ಕೆ ಹೋಗೋ ನೋಡಿ ರೇಣುಕಾ. ನಿನ್ನ ಮಾನವಕ್ಕೆ ಮನ್ನಿಸುವುದೇ ನಮ್ಮ ಸಾರ್ಥಕ. ಸಿಕ್ಕದಂತಾಗಲಿ ದೇವ. ನಿನ್ನ ಅಪ್ಪಣೆಯನ್ನು ಪಡೆದುಕೊಂಡು ಮಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯ್ತು ಮಗಳೇ? ಯಾವುದೋ ಮೊಸಳೆಯು ನುಂಗಲು ಬಂದಿತು. ಅಯ್ಯೋ ಮಗಳೇ, ಎಂತ ಕೆಲಸವಾಯ್ತು? ಅಷ್ಟರಲ್ಲಿ ಏನಾಯ್ತು ಕಂದ? ಜಮದಗ್ನಿ ಮುನಿವರಿರ ಆ ಸ್ಥಳಕ್ಕೆ ಬಂದು ಹ, ನನ್ನ ಪ್ರಾಣವನ್ನೇ ಕಾಪಾಡಿದ್ರಪ್ಪಯ್ಯ. ಹೌದೇನು ಮಗಳೇ? ಅವರನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಂದಿರುವೆನು. ಅವರನ್ನು ಆದರಿಸಿ ಸತ್ಕರಿಸಬೇಕೆಂದು ಕೇಳಿಕೊಳ್ಳುವೆನು ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ. ಎಲ್ಲ ಆನಂದ ವಂದನೆಗಳು. ಅಬ್ಬೋ ಸುಂದರೇ, ರಾಜೇಂದ್ರ ಎಂಬಯೇ ಕೈಕಟ್ಟು ವಾರಿಯಾದ ರೇಣುಕಾ ದೇವಿಯನ್ನು ಸಂರಕ್ಷಣೆ ಮಾಡಿದರೆ, ಪ್ರಾಣಾಪಾಯದಿಂದ ಪಾರು ಮಾಡಿದರೆ, ನಿಮ್ಮ ಮಹಾರಾಜನಿಂದ ಮಾಡಿದ ಉಪಕಾರಕ್ಕೆ ನಮ್ಮ ಆ ಚಂದ ಚಿತ್ರಮಣಿಯಾಗುವುದು. ಅಬ್ಬೋ ಸುಂದರೇ, ನಿಮ್ಮ ಸಹಾಯಕ್ಕೆ ನಾನು ಮೆಚ್ಚಿದೆ. ಅಬ್ಬೋ ಪುತ್ರರೇ, ರಾಜೇಂದ್ರ ದೇವಿಯವರ ಪ್ರಸಾದದಿಂದ ಜನಿಸಿದ ಎನ್ನ ಏಕೈಕ ಕುಮಾರಿಯಾದ ರೇಣುಕಾ ಜನಕ ಮೊದಲ ಪುತ್ರನ ಪಾದಕ್ಕೆ ವಂದನೆಯ ಮಾಡು. ಆಗಲಿ ಅಪ್ಪಯ್ಯ. ಅದೇ ಮಗಳೇ, ಇದು ಅಲ್ಲದೆ ಪೂಜ್ಯರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡು. ನಿನ್ನ ಅಪ್ಪಣೆ ತಂದೆ. ಅದೇ ರೇಣುಕಾ, ರಾಜ್ಯದೆಯಮ್ಮ ರಾಜ್ಯ ದೇವತೆಯಾದ ಮಹೇಶ್ವರಿಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡ ಬರಬೇಕು. ಮಗಳೇ, ಸತ್ಕೆಟ್ಟ
ಕಂಡೆ ಕನಸಲಿ ನಿಮ್ಮ ನಾಮಗೊಂಡೆ ಕುಮಾರಿ ಎಂದು ಪ್ರತ್ಯಕ್ಷ ನಿಮ್ಮ ಕಂಡೆ ನುಡಿಯೇ ಭಾಗ್ಯಸಿ ನುಡಿಯೇ ಆ ಭಾಗ್ಯಸಿ ಕುಮಾರಿ ಚೆನ್ನಾಗಿ ಹೇಳು. ರಾಜಕುಮಾರಿ ನಿನ್ನಿನ ರಾತ್ರಿ ಸುಂದರವಾದ ಕನಸು ಕಂಡೆನು ಬಾಳ ಸಂಗಾತಿಯಾದರೂ ಬಯಸುತ್ತೇನೆ ನನ್ನ ಇಷ್ಟಾರ್ಥ ನೆರವೇರಿಸಬೇಕೆಂದು ಕೇಳಿಕೊಳ್ಳುವೆನು ದೇವ ನೀನೀ ಮಹಾನುಭಾವ ರಾಜಕುಮಾರಿ ಹೇಳಿ ಹೇಳಿ ಕೇಳು. ಚೆನ್ನಾಗಿ ಹೇಳುವ ಕುಮಾರಿ ಇದೇನಿನ ಮಾತಿನ ಬರಿ ಏನು ದೇವ ನೀನು ನನ್ನ ಆಶ್ರಮದ ವಾಸ ಬಯಸಿದಂತಿದೆ, ನನ್ನ ಬಾಳ ಸಂಗಾತಿಯ ಮಾವ ನಿನ್ನ ಮನ ಬಯಸಿದಂತಿದೆ. ಹೌದು ದೇವ ಆದರೆ ಆದರೆ ನಿನ್ನ ಆಪಕ್ಷಂತೆ ಇಡುವುದು ಸದ್ದ. ಯಾತಕ್ಕೆ ಅದು ಯಾಕಂದರೆ ಯಾತಕ್ಕೆ ದೇವ ನಾನು ಆಶ್ರಮದ ಮುಡಿವರನು, ಇರಬಹುದು ನೀನು ರಾಜಕುಮಾರಿ. ಆದರೆ ಏನಾಯ್ತು ನೀನು ನನ್ನನ್ನು ಒರೆಸಲು ಒಪ್ಪಿರಬಹುದು. ಆದರೆ 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 ಈ ಮಲಪ್ರಭ ನದಿಯಲ್ಲಿ ನಿನ್ನ ಮೈಯೇ ನನ್ನ ದೇಹಕ್ಕೆ ಆಗಿದಾಗಲಿ ಆಹಾ, ನನ್ನ ಅಂತರವು ನಿನ್ನ ಒಲವೆ ಬಯಸಿತು. ಆದರೆ ಆದರೆ ಆಸೆ ನಿರಾಸೆ ರಾಜಕುಮಾರಿ ಇದು ಮುಂದಿನ ಸುಖ ದುಃಖದಾರಿ. ಎನ್ನದೇ ಉಸಿರುವವರೆಗೂ ಎನ್ನ ಜೀವನ ಜ್ಯೋತಿ ಬೆಳಗೋ ದೇವ ರಾಜಕುಮಾರಿ ಎನ್ನ ದೇಹದಿ ಉಸಿರುವವರೆಗೂ ಎನ್ನ ಜೀವನ ಜ್ಯೋತಿ ಬೆಳಗೋ ನಿಮ್ಮ ಆಸೆಯ ನನಗೆ ಭಾಗ್ಯೋದಯ ಭಾಗ್ಯೋದಯ ಎನ್ನ ಕೈಹಿಡಿದುವರೆಗೂ ಪ್ರಿಯ ಎನ್ನ ದೇಹದಿ ಉಸಿರಿರುವಾಗಲೇ
ಸುಖವನ್ನು ಬಯಸಲಾರೆ. ಆಶ್ರಮವೇ ನನ್ನ ಉಸಿರೆಂದು ತಿಳಿದು ಬರುವೆನು ದೇವ ಮಹಾನುಭಾವ. ರೇಣುಕರಾಜನ ಸುದ್ದಿ ಪರಮ ಪುಣ್ಯತಿ. ಯಾವ ಸಮಯದ ಏನು ನಡೆಯುವುದು ಯಾರಿಗೆ ತಿಳಿಯಲಾಗದು. ಹೌದು ದೇವ. ಕಂಕಣ ಫಲ ಕೂಡಿ ಬಂದರೆ ಮಾಂಗಲ್ಯವನ್ನು ಧರಿಸಿ ಆಚರಣೆ ಹಾಕಲು ತಂದೆ ತಾಯಿನು ತಿಳಿಯಲಾಗದು. ದೈವ ನಿಯಮ ತಪ್ಪಿಸಲಾಗದು. ರೇಣುಕ, ಈ ನಿನ್ನ ಜೀವನ ಬಹಳನೇ ರೀತಿ ಆಲೋಚನೆ ಮಾಡು. ಅದು ಯಾತಕ್ಕೆ? ಅದು ಯಾಕೆಂದರೆ ಅದು ಯಾಕೆ? ನೀನು ಮಹಾರಾಜನ ಮಗಳು ಇರಬಹುದು. ಅರಸುತ್ತಿಯ ಗತ್ತಿಗೆ ಮೇಲೆ ಮೆರೆಯಬಳು. ಮೆರೆದಿರಬಹುದು. ಈ ಸನ್ಯಾಸಿನ ವಹಿಸಿ ಯಾತಕ್ಕೆ ಅರಣ್ಯವಾಸವಾಗುವೆ? ಎಣ್ಣಂ ಬಯಸಿ ಹೇಳು ಸುಖ ಪಡುವೆ. ನೀನು ಮುಂದೆ ಕೇಳಿ ನೋಡ ರೇಣುಕ, ಬಾಳಿನಲ್ಲಿ ಬಡದು ಅತಂಕ. ಅರಸುತ್ತಿಗೆಯ ಗತ್ತಿಗೆ ನೇರಲು ಬಯಸಲಾರೆನು. ಆಶ್ರಮವೇ ನನ್ನ ಉಸಿರೆಂದು ತಿಳಿದು ಬರುವೆನು ದೇವ ಮಹಾನುಭಾವ. ರೇಣುಕ, ಕೇಳು. ಏನು ಹೇಳುವೆ? ಏಕೆ ನಿಧಾನಿಸೋ ರೇಣುಕ, ಆಟ ಏಕೆ ನಿಧಾನಿಸೋ ರೇಣುಕ. ಆಟದಿಂದ ನಡೆಯುವುದೇ ಕಾಯಕ. ಪುತ್ರಿ ಓಮಲಘಾತ್ ದೇವ, ನುಡಿದಂತೆ ನಡೆಯುವುದು ಬಹು ಕಠಿಣ. ರೇಣುಕ, ಅವಸರ ಪಡೆಯಬೇಡ. ಅತಿ ಹಾಕುವ ಅನವತಿ ಕಾರಣ ನೀನು ಅವಕಾಶವಿದೆ. ನೀನು ಆಲೋಚನೆ ಮಾಡು. ನಿನ್ನ ತಂದೆಯನ್ನ ವಿಚಾರ ಮಾಡು. ಅವರ ಆಶೀರ್ವಾದವನ್ನು ಪಡೆದು ನಿನ್ನ ಕಾರ್ಯವನ್ನು ನಿರ್ಧಾರ ಮಾಡು. ರಾಜಕುಮಾರಿ ನಾಟಕವೇ
ವಜ್ರದಿ ಮೃದು ಹುಡುಕಿದಂತೆ ನೀವು ನನ್ನನ್ನು ಶೋಧನೆ ಮಾಡಲು ಬರಬೇಡಿ. ತಂದೆ ತಾಯಿ ಬಂಧು ಬಳಗ ಸಿರಿ ಸಂಪತ್ತೆಲ್ಲವನ್ನು ಮರೆತು ಹಿಂದೆ ಬರಲು ಸಿದ್ಧರಾಗಿರುವುದು ರೇಣುಕ. ಕಂಡಿಯ ದೇವ ಮಹಾನುಭಾವ. ಮೆಟ್ರಿಕ್ ಎಕ್ಸಾಮ್ದಲ್ಲಿ ಇವರು ರೇಣುಕಾದೇವಿ ಪಾತ್ರ ಮಾಡಿದಂಥವ್ರು 101 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ. ಜೀರ್ಸ್ವಾಮಿ ಇವರು 101 ರೂಪಾಯಿ ರೇಣುಕಾದೇವಿ ಪಾತ್ರ ಮಾಡಿದಂಥವ್ರು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕಾಣಿಕೆತಕ್ಕಂತಹ ಕಲಾಭಿಮಾನಿಗಳಿಗೆ ನನ್ನ ಪೂರ್ಣ ಧನ್ಯವಾದ. ಇದೇ ಬಯಲಾಟದಲ್ಲಿ ನಾರಲ್ಲ ಪಾತ್ರ ಮಾಡಿರ್ತಕ್ಕಂಥ ಹೊಸಗೇರಪ್ಪಣ್ಣನವರು ರೇಣುಕಾದೇವಿ ಪಾತ್ರ ಮಾಡಿರ್ತಕ್ಕಂಥ ಚಾಮುಂಡಮ್ಮನವರು 101 ರೂಪಾಯಿ ಮತ್ತು ನಮಗೆ 101 ರೂಪಾಯಿ ಕೊಟ್ಟಿರ್ತಾರೆ, ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ನಾರದನ ಪಾತ್ರ ಮಾಡಿದಂಥ ಕಲಾಭಿಮಾನಿಯು ನನ್ನ ಹತ್ರ ಪಾತ್ರ ಇಲ್ಲದಿದ್ರು ಅವರು 100 ರೂಪಾಯಿ ಕೊಟ್ಟಿದ್ದಾರೆ. ನಾರದವರು ಲೋಕ ಸಂಚಾರಿಗಳು, ಅವ್ರು ಇದೇ ರೀತಿ 100 ರೂಪಾಯಿ ಕೊಡಲಿ, ಅವರು ಲೋಕ ಸಂಚಾರ ಮಾಡುತ್ತಾ ಹೋಗ್ಲಿ ಅಂತೇಳಿ ನನ್ನ ಪೂರ್ವಕ ಧನ್ಯವಾದಗಳನ್ನು ಸಿರಿ ಸಂಪತ್ತು ತೋರದೆ ನನ್ನ ಹಿಂದೆ ಬರುವ ನಿನ್ನ ಮಾತು ಸರಿಯಲ್ಲ. ಯಾತಕ್ಕೆ ಸರಿಯಲ್ಲ? ಯಾಕಂದರೆ ಯಾತಕ್ಕೆ ದೇವ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರಿಗೆ ಇನ್ನೂ ವೃದ್ಧವಾಗುವುದು. ಎಷ್ಟಾದರೂ ನೀನು ಆಲೋಚನೆ ಮಾಡು. ನಿನ್ನ ದುಡುಕು ಹಾಳುವುದು ಎಡುಕು. ಆದ ಕಾರಣ ನಿನ್ನ ಮಾತು ಪಿತರನ್ನ ಅನುಮತಿ ಪಡೆದು ತಲವಾರಿ ವಿಚಾರ ನಿರ್ಧಾರ ಮಾಡು. ನಿನ್ನ ತಂದೆಯನ್ನು ಕಂಡು ನಿನ್ನ ಆಪಕ್ಷಂತೆ ತಿಳಿಸು. ನಿನ್ನ ತಂದೆಯ ಮಾತಿನಂತೆ ನಡೆಯುವುದು ಮುಖ್ಯವಾಗಿ ಕಾಣುವುದೇ ರೇಣುಕ. ಹಾಗಾದ್ರೆ ಮಾತಿನ ಮಾಡಿದ ನಿನ್ನಿಷ್ಟುನಂತಾಗಲಿ ದೇವ ಮಹಾನುಭಾವ. ನಮೋ ನಮೋ ಜನಕ. ಆಲಿಸು ಎನ್ನ ವಾಕ್ಯವ. ಎನ್ನಂತರಾಳದಲ್ಲಿ ಜಮದಗ್ನಿ ಎಂಬ ಮುನಿವರರನ್ನು ನಾನು ಬಯಸಿರುವೆನು. ಮಗಳೇ ಎಂತ ಕೆಲಸ ಮಾಡುತ್ತೀರ? ನನ್ನ ಇಷ್ಟಾರ್ಥವನ್ನು ನೆರವೇರಿಸಬೇಕೆಂದೇ ನಿನ್ನನ್ನು ಕೇಳಿಕೊಳ್ಳುವೆನು. ಎಂತ ತಂದೆಯ ಮುಂದೆ ಈ ರೀತಿ ಮಾತನಾಡಬಾರದು. ನೀನಿನ್ನ ಚಿಕ್ಕವಳು, ನಾನು ಹೇಳಿದ ಮಾತು ಮಾರ್ಗದಲ್ಲಿ ನಡೆಯಬೇಕು ಮಗಳೇ. ತಂದೆ, ಅಮ್ಮಯ್ಯ, ನೀನಿನ್ನೂ ಚಿಕ್ಕವಳೆಂದು ಹೇಳಿದೆ. ಹೌದು ಮಗಳೇ, ನನಗೆ ಬುದ್ಧಿ ನಿನಗೆ ಬುದ್ಧಿ ಇರುವುದು, ಆದರೆ ನಾವು ತಂದೆ ಹೇಳಿದ ಮಾತು ಕೇಳಬೇಕು ಮಗಳೇ. ಈಗಿನ ಕಾಲದಲ್ಲಿ ಮಗಳು ಹೇಳಿದ ಮಾತು ತಂದೆ ಕೇಳಬೇಕು. ಅದಕ್ಕಾಗಿ ನನ್ನ ಇಷ್ಟಾರ್ಥ ನೆರವೇರಿಸಬೇಕು ಜನಕ. ಜಗದ ವಿಖ್ಯಾತ ಕಾಂತಿ ಕನಕ. ಮಗಳೇ ಹೇಳಿದ ಜನಕ, ಎಂದೆಂದಿಗೂ ಎನ್ನದೆಡೆಗೆ ಬಂದು ನಿಂತು ಮಾತನಾಡಲಾರದವಳು ಇವತ್ತಿನ ಸಮಯದಲ್ಲಿ ಬಂದು ಎನ್ನ ಸಮ್ಮುಖದಲ್ಲಿ ಏನೆಂದು ಮಾತನಾಡುತ್ತೇವೆ? ಕಾರ್ಯ ಇರುವುದಕ್ಕಾಗಿ ಬೆಳೆದು ದೊಡ್ಡವಳಾದ ಕಾರಣವಾಗಿ ಮಾತನಾಡಿದನಪ್ಪಯ್ಯ. ಮಗಳೇ ರೇಣುಕಾ, ನಿನ್ನ ಬುದ್ಧಿಗೆ ನಾದರೂ ಮುಕ್ಕು ಆಧರಿಸಿದೆ ಹೇಗೆ? ಏನಗೊಂದು ಹಕ್ತವಾಗಲಿಲ್ಲ. ನೀನು ಹುಚ್ಚು ಹಿಡಿದವರ ತರ ಮಾತನಾಡಿದೆಯಲ್ಲ. ಅಪ್ಪಯ್ಯ, ಅದೇ ಕಂದ, ಏನು ಹೇಳಿದೆ? ಹುಚ್ಚು ಹಿಡಿದವರಂತೆ ಮಾತನಾಡುತ್ತಿರುವೆಯಲ್ಲ, ಅದು ನಿನ್ನ ಮನಸ್ಸಿಗೆ ಒಪ್ಪಿದ್ದೆ. ಅದೇ ಮಗಳೇ ತಂದೆ, ಒಳಿರೆ ಹಾಲನ ಜಾತಿಯ ಸನ್ಯಾಸಿಗೆ ಮರಣ
ರಾಜಕುಮಾರಿಯಾಗಿ ಒಬ್ಬ ರಾಜಕುಮಾರನ ಕೈ ಹಿಡಿಯುವುದು ಬಿಟ್ಟು ಮಗಳಿನ ಗೆಡ್ಡ ಗೆಣಸು ತಿಂದ ಕಾಲಹರಣ ಕಳೆಯುತ್ತಿರುವ ಸನ್ಯಾಸಿಯನ್ನು ಹೊರಗೆ ಅರಣ್ಯವಾಸಿಯಾಗಬೇಕೆಂದರೆ ಮಗಳೇ ಅಗಸರು ಕೊನೆ ಮನೆ ಸ್ವಾಮಿಯವರು 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಪೂರ್ವ ಧನ್ಯವಾದಗಳು. ತಂದೆ ನನಗೆ ಎದುರಾಗಿ ಮಾತನಾಡಲಿ ಎಂದು ಕೇಳಿದ್ಯಾ? ನನ್ನ ಇಷ್ಟಾರ್ಥ ನೆರವೇರಿಸು ಅಪ್ಪಯ್ಯ. ಕೇಳುವುದಾಗಲಿ ಅದರಂತೆ ನೀನು ರಾಜಕುಮಾರಿಯಾಗಿ ಒಬ್ಬ ರಾಜಕುಮಾರನನ್ನು ಬಯಸಬೇಕು ಮಗಳೇ. ಹುಲ್ಲಿನ ಹಾಸಿಗೆಯನ್ನು ಬಯಸಲು ಸಾಧ್ಯವಿಲ್ಲ. ನೀನು ಕಲ್ಲು ಮುಳ್ಳುಗಳನ್ನು ತುಳಿದು ಅಡವಿಯೊಳಗೆ ವಾಸ ಮಾಡುವುದು ನನಗೆ ಇಷ್ಟವಿಲ್ಲ ಮಗಳೇ. ಅದು ನನ್ನ ದೈವದಲ್ಲಿ ಬರೆದಿದ್ದರೆ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಯ್ಯೋ ಮಗಳೇ ಜನಕ ಮಾತು ಮಾತಿನ ಮುನಿವರನನ್ನು ಮದುವೆಯಾಗುವನೆಂದು ಹೇಳುವೆಯಲ್ಲ. ಹೇಳಿವೆ. ಆ ಮುನಿವರನಿಗೆ ನಿನ್ನನ್ನು ಕೊಟ್ಟರೆ ನಿನ್ನ ಬಾಳು ಹೇಗಿರುವುದು ಗೊತ್ತೇನೆ ಅಮ್ಮಯ್ಯ. ತಂದೆ ಅದೇ ಅಮ್ಮಯ್ಯ, ಅದು ಮುಂದಿನದ ಆಲೋಚನೆ ಮಾಡಬಾರದು. ಏನಾಗುವುದೆನ್ನುವುದು ನಮಗೆ ಮದುವೆ ಮಾಡಬೇಕಾದರೆ ಸ್ವಲ್ಪ ಆಲೋಚನೆ ಮಾಡಬೇಕು ಮಗಳೇ. ಈಗ ಕೊಡುವಾಗಲೇನು ಆಲೋಚನೆ ಮಾಡುವೆ, ಕೊಟ್ಟ ಮೇಲೆ ಅದೇನಾಗುತ್ತೆ ಅದನ್ನು ನೀನೇನು ಮಾಡುವೆ. ಇದು ದೈವ ಇಚ್ಛೆ ಅಂತ ತಂದೆ. ಜನಕ ಆ ಮುನಿವರನಿಗೆ ನಿನ್ನನ್ನು ಕೊಟ್ಟರೆ ಸಮುದ್ರದೊಳಗಿನ ನೀರನ್ನು ಬಿಟ್ಟು ಹೊರ ಬಂದಂತಾಗುವುದು, ಸರ್ಪದ ಬಾವಿಗೆ ಕಪ್ಪು ಸಿಕ್ಕಂತಾಗುವುದು, ಘಾನದ ಬಾವಿಗೆ ಕಪ್ಪು ಸಿಕ್ಕಂತಾಗುವುದೇ ತಂದೆ. ನೀನು ಹೇಳಿದ್ರೆ ಹೇಗಾಯ್ತೆಂದರೆ, ಅದು ಹೇಗಾಗಿದೆ ಹೇಳು ಮಗಳೇ. ಕುರುಡನ ಕೈಯಲ್ಲಿ ಕನ್ನಡಿ ಕೊಟ್ಟರೆ ಅದು ಸುಂದರವಾಗಿರುವುದು ಮುಖವೆಂದು ತಿಳಿದುಕೊಳ್ಳಲು ಸಾಧ್ಯವೇ? ಆ ಸತ್ಯದ ಸುಖವಾಗಿರುತ್ತದೆ. ವಯಸ್ಸಾದ ಮುದುಕನಿಗೆ ಮಗಳನ್ನು ಕೊಟ್ಟರೆ ಸಂಸಾರ ಮಾಡಲು ಸಾಧ್ಯ. ತಂದೆ ನೀನೇಗ ಸಂಸಾರ ಮಾಡುವೆ. ಒಲ್ಲದ ವರನಿಗೆ ನೀನೇನಾದರೂ ಲಗ್ನ ಮಾಡಿಕೊಟ್ಟರೆ ಗುಡ್ಡದ ಮೇಲೆ ಕಲ್ಲು ಹೊತ್ತಂತೆ, ಬೋರ್ಗಲ್ಲಿಗೆ ಮಳೆ ಸುರಿದಂತೆ. ಅದರಂತೆ ನಿನ್ನ ಜೀವನ ನೀನೇನೇ ಹೇಳಿದರೂ ಅದರಂತೆ ನನ್ನ ಜೀವನ ಆಗುವುದಿಲ್ಲ. ನಿನ್ನ ಜೀವನ ನೋಡಿಕೊಂಡು ನೀನೇನು ಹೇಳಿದರೂ ನಾನೇ ನನ್ನ ಕೇಳುವುದಿಲ್ಲ. ಎಲ್ಲ ಮಾತು ನೀನೇನು ಹೇಳಿದ್ರು ಕೇಳುವುದಿಲ್ಲವೆಂದು ಹೇಳಿದೆಯಲ್ಲ. ಇಲ್ಲಿವರೆಗೂ ಕೇಳಿದೆನು. ಹಣೆ ಅಕ್ಕಿ ಕೂಡಿದರೆ ಹಡೆದವರು ಕೂಡ ಬೇಕಿಲ್ಲ, ಹೋಗು. ಹಾಗಾದರೆ ನೀನು ಅದಕ್ಕೆ ಕೇಳುವುದಿಲ್ಲ. ತಂದೆ ಚಿಕ್ಕವಳಿರುವಾಗ ಕೇಳಿದ್ದಾಯ್ತು, ಈಗ ಬೆಳೆದು ದೊಡ್ಡವಳಾದ ಮೇಲೆ ಕೇಳುವುದಿಲ್ಲ. ನೀನಿಗೆ 14 ವರ್ಷದ ಬಾಲಕಿಗೂ ನೀನಿನ ಚಿಕ್ಕವಳು, ನಿನ್ನ ನೆನಪಿನ ಮಾತನಾಡಲ್ಲ. ನನಗೆ ತಿಳಿಯಬೇಕಲ್ಲದು. ಆದರೆ ತಂದೆಯ ಮೇಲೆ ನಿಂತುಕೊಂಡು ಎದುರಾಗಿ ಮಾತನಾಡುವೆಯಾ? ಮಗಳ ಹತ್ರ ನೀನು ಎದುರಾಗಿ ಮಾತನಾಡುವೆಯ? ತಂದೆಯಿಲ್ಲದೆ ನೀನು ಮದುವೆ ಆಗುವೆಯಾ? ಅಯ್ಯಮ್ಮಯ್ಯ, ಅಯ್ಯೋ, ತಂದೆ ಇಲ್ಲದೆ ಮದುವೆ ಆಗುವೆ ಅಂತ ಹೇಳಿಯಾ? ಮತ್ತೆ ನೀನು ಎನ್ನಿಗೆ ಸಂಬಂಧವಿಲ್ಲ. ಹಣೆ ಅಕ್ಕಿ ಕೂಡಿದರೆ ಹಡೆದವರು ಕೂಡ ಒಂದು ವೇಳೆ ಬೇಕಾಗುವುದಿಲ್ಲ. ಆದರೆ ಸದ್ಯಕ್ಕೆ ತಂದೆಯ ಆಶೀರ್ವಾದವನ್ನು ಬೇಕು ಮಗಳೇ. ಬೇಡ ತಂದೆ, ಮಗಳೇ. ಅದು ಒಳ್ಳೆ ಎನ್ನ ಮಾತು ಕೇಳಿದರೆ ಆಶೀರ್ವಾದ. ನಾನು ನಿನ್ನ ಬುದ್ಧಿಗೆ ಏನಾದರೂ ಅಡ್ಡ ಬಂದಿಲ್ಲ. ಒಳ್ಳೆಯ ಮಾರ್ಗದಿಂದ ಇಲ್ಲಿವರೆಗೂ ಒಳ್ಳೆ ಮಾರ್ಗದಿಂದ ಹೋಗಿರುವನು, ಒಳ್ಳೆ ಹೆಸರನ್ನೇ ಪಡೆದಿರುವನು. 25 ವರ್ಷದಿಂದ ಬಯಲಾಟದಲ್ಲಿ ಬಂದಿರುವನು. ಒಂದೇ ಹಠವನ್ನು ಸಾಧಿಸಿದೆಯಲ್ಲ. ಆ ಮುನಿವರು ದಾವ ದೇಶದ ರಾಜನು, ಅವನ ಎತ್ತ ತಂದೆ ತಾಯಿಗಳ್ಯಾರು, ಅವನ ಹುಟ್ಟಿದ ಸ್ಥಳ ಯಾವುದು, ಅವನ ದಾವ ದೇಶದ ಕುಮಾರನು, ಅವನ ಕುಲ ಗೋತ್ರವೇನು ಒಂದು ತಿಳಿಯದೆ ಎನ್ನ ಮುಂದೆ ಸ್ಪಷ್ಟವಾಗಿ ಅಪ್ಪಯ್ಯ, ಋಣ ಸಂಕಲ್ಪವಿರದೆ ಯಾವುದೂ ನಡೆಯಲಾರದು. ಅದರಂತೆ ಅಪ್ಪಯ್ಯ,
ಕುಲ ಗೋತ್ರವು ತಿಳಿದುಕೊಂಡು ಮಾತನಾಡೆಂದು ಹೇಳಿದೆಯಲ್ಲ. ಒಬ್ಬ ಮಗಳನ್ನು ಕೊಡಬೇಕಾದರೆ ಅವನನ್ನು ಪೂರ್ವ ವೃತ್ತಾಂತವನ್ನು ತಿಳಿದುಕೊಳ್ಳಬೇಕು ಮಗಳೇ. ದೇವರೇ ಹಣೆಯಲ್ಲಿ ಬರೆದಾಗ ಯಾವುದು ನಡೆಯಲಾರದು. ದೇವರ ಹಣೆಯಲ್ಲಿ ಬರೆದಿರುವುದೆಂದು ನಿನಗೆ ಹೇಗೆ ಗೊತ್ತು ಮಗಳೇ? ಅದೇ ಸಮಯಕ್ಕೆ ನಾನು ಮಲಪ್ರಭಾ ನದಿಗೆ ಹೋದಾಗ ಯಾವುದೋ ಮೊಸಳೆಯು ನನ್ನನ್ನು ನೋಡಲು ಬಂದಾಗ ಅದೇ ಸಮಯಕ್ಕೆ ಜಮದಗ್ನಿ ಮುನಿವರರು ಆ ಸ್ಥಳಕ್ಕೆ ಬಂದು ಎನ್ನ ಕೈ ಹಿಡಿದು ನನ್ನನ್ನು ಕಾಪಾಡಿದಾಗ ಎನ್ನ ಕೈ ಮುಟ್ಟಿದ ಅವರೇ ನನಗೆ ಪತಿಯಾಗಬೇಕೆಂದು ನಾನು ನಿರ್ಧಾರ ಮಾಡಿದ. ನನ್ನ ನಿರ್ಧಾರ ಬದಲಿಸಲು ಸಾಧ್ಯವಿಲ್ಲ ತನಕ ಇವತ್ತು ನನ್ನ ಮಾತು ಕೇಳಿದ್ರೆ ನಿನ್ನ ಜನ್ಮ ಇವತ್ತಿಗೆ ಸಾರ್ಥಕ. ಮಗಳೇ ರೇಣುಕಾ, ಸೆಡಿಗೇರ್ ಮಲ್ಲಪ್ಪ ಇವರು ರೇಣುಕಾ ದೇವಿ ಪಾತ್ರ ಮಾಡಿದವರಿಗೆ 101 ರೂಪಾಯಿ ಬಹುಮಾನ ಪ್ರಕಾರ ಮಾಡಿದ್ದಾರೆ. ಕಾಣಿಕೆ ಕೊಟ್ಟ ಕಲಾಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ಅಯ್ಯೋ ಮಗಳೇ ರೇಣುಕಾ, ಜನಕ ಮಲಪ್ರಭಾ ನದಿಯಲ್ಲಿ ಸ್ನಾನ ಮಾಡುವ ಸಮಯದಲ್ಲಿ ಮುಸುಳಿ ಎಂದು ಬಂದು ನುಗ್ಗಿದ್ದು ಆ ಸಮಯದಲ್ಲಿ ಈ ಮುನಿವರು ನಿನ್ನನ್ನು ಕಾಪಾಡಿದರೆಂದು ಹೇಳಿದೀಗಲ್ಲ. ಕಾಪಾಡಿದನು ಸಹಜವಾಗಿ. ಆ ಸಮಯದಲ್ಲಿ ನಾವು ಕಾತುರಿಗಿದ್ದರೆ ಈ ಕೆಲಸವನ್ನು ಮಾಡುತ್ತಿದ್ದ ಮಗಳೇ. ಯಾರು ಇರಲಿಲ್ಲ ಎಂದು ಕಾಪಾಡಿ. ಅದೇ ಮಗಳೇ, ಹಾಗಾದರೆ ಆಪತ್ಕಾಲದಲ್ಲಿ ಕಾಪಾಡಿದವರು ದೇವರ ಸರಿ ಸಮಾನವೆಂದು ತಿಳಿದುಕೊಳ್ಳಬೇಕು. ಇಲ್ಲವೇ ಗುರುಗಳನ್ನು ತುಚ್ಛ ಮಾಡಬೇಕು. ತಂದೆ, ದೇವರ ಸಮಾನವೆಂದು ತಿಳಿದೆ ದೇವರೆಂದು ತಿಳಿದೆ ನನ್ನ ಕೈ ಕಂಡಿಯ ಜನಕ ಜಗತ್ಕಾಂತಿ ಕನಕ. ಏ ಮಗಳೇ ರೇಣುಕಾ, ರಣರಂಗದಲ್ಲಿ ಸೂರನಟನೆ ಕಾದಾಡುವ ಧೈರ್ಯ ಶೌರ್ಯ ಮಹಾಸಾಹಸ ಇರುವ ರಾಜಕುಮಾರ್ ನಮ್ಮ ಕೈ ಹಿಡಿಯುವುದು ಬಿಟ್ಟು ಶ್ರೇಷ್ಠವಾದ ಧೈರ್ಯ ಸತಿ ಆಗುವುದು ಬಿಟ್ಟು ಅದೇ ಮಗಳೇ, ತಂದೆ, ಸುವರ್ಣ ಆಭರಣವನ್ನು ಧರಿಸಿ ಶ್ರೇಷ್ಠ ಧರ್ಮವನ್ನು ಸತಿ ಆಗುವುದನ್ನು ಬಿಟ್ಟು ನೀನು ಆ ಸನ್ಯಾಸಿಯ ಮೂಲಕ ಆಗಬೇಕೆಂದರೆ ಮಗಳೇ ನಿನಗೆ ಅದಕ್ಕೆ ಸಣ್ಣ ಪದ ಇವರು 100 ರೂಪಾಯಿ ಕೊಟ್ಟಿದ್ದಾರೆ. ಧನ್ಯವಾದಗಳು. ಅಯ್ಯೋ ಮಗಳೇ, ಸುಮ್ಮನೆ ಅರಸಬೇಡ, ನನ್ನ ಮುಂದೆ ಇಲ್ಲಿ ಬಾ. ಇಲ್ಲಿ ಕಾಣುವ ಕೋಗಿಲೆಯ ಬಣ್ಣ ಹೇಗೆ ಕಾಣುವುದು? ಕೋಗಿಲೆಯ ಬಣ್ಣ ಕಣ್ಣಿಗೆ ನೋಡಲು ಕಪ್ಪಾಗಿದ್ದರೂ ಅದರ ಕಂಠನಿಂದ ಕುಹು ಎನ್ನುವುದು ಕಿವಿಗೆ ಇಂಪಾಗಿ ಕೇಳುವುದು. ಇದನ್ನು ಒಪ್ಪಿಕೊ. ತಂದೆ, ನೀನು ಏನು ತಪ್ಪು ಹೇಳಿದರೂ ನಾನು ಕೇಳುವನಲ್ಲ. ನೀನೇನು ಎತ್ತುವ ಹೇಳಿದರೂ ನಾನು ಅದೇ ಕೇಳುವುದು. ಮಗಳೇ, ಅಪ್ಪಯ್ಯ, ಆ ಕೋಗಿಲೆ ಕಪ್ಪಾದರೆ ಅದರ ಧ್ವನಿಗೆ ಮಗು ಇಂಪೆಂದು ಹೇಳಿದೆಯಲ್ಲ. ಧಾರಾಳವಾಗಿ ಹೇಳಿದೆನು. ಆ ಕೋಗಿಲೆ ಅಂತ ಬಲವಂತದಾದರೆ ತನ್ನ ಮಕ್ಕಳನ್ನು ಜೋಪಾನ ಮಾಡಲಾದರೆ ಪರರ ಗೂಡಿನಲ್ಲಿ ಏತಕ್ಕೆ ಬಿಟ್ಟಿತು. ಈ ಮೂಲಕ ತನ್ನ ಪ್ರತಿಫಲಿಯನ್ನು 6 ತಿಂಗಳ ಏತಕ್ಕೆ ಕಳೆದುಕೊಂಡಿತು. ರೇಣುಕಾ, ಪರರ ಗೂಡಿನಲ್ಲಿ ಬಿಟ್ಟಿತೆಂದು ಹೇಳಿದೆಯಲ್ಲ, ಹೌದು ಮಗಳೇ, ನೀನು ಆ ಪಕ್ಷಿಯನ್ನು ನೋಡುತ್ತಲೇ ಇದೆಯಾ? ಹೌದು ಮಗಳೇ. ಅಪ್ಪಯ್ಯ, ಅದೇ ಅಮ್ಮಯ್ಯ, ಯಾವ ಪಕ್ಷಿಯಾಗಲಿ ತನ್ನ ಮಕ್ಕಳನ್ನು ತನ್ನ ಗೂಡಿಗೆ ಸೇರಿಸಬೇಕೆಂದು ಬಾಯಿಯಿಂದ ಹುಲ್ಲು ತೆಗೆದುಕೊಂಡು ಬಂದು ಒಂದು ಸುಂದರವಾದ ಗೂಡನ್ನು ಮಾಡಿ ಇವು ನನ್ನ ಮಕ್ಕಳು ಎಂದು ತಿಳಿದು ಜೋಡಿಸುತ್ತಾ ಹೋಗುತ್ತಾ ಮಕ್ಕಳನ್ನು ಜೋಪಾನ ಮಾಡುವ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳಿಗೂ ಇವು ನನ್ನ ಮಕ್ಕಳು, ಇದು ನನ್ನ ಪತಿ ಎನ್ನುವ ಅರ್ಥವಿರುವುದು. ಅದನ್ನು ಇಲ್ಲದೆ ಮಾತನಾಡಬೇಡ. ಅದೇ ಮಗಳೇ, ಆ, 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 ಆ. ಪಕ್ಷಿಯ ಬಣ್ಣ
ಕಪ್ಪಾಗಿದ್ದರೂ ಅದರ ಕಂಠದಿಂದ ಕುಹು ಎನ್ನುವುದು ಕಿವಿಗೆ ಇಂಪಾಗಿ ಕೇಳುವುದು ಜಮದಗ್ನಿ ಮುನಿವರರು ಸನ್ಯಾಸಿಯಾದರೂ ತತ್ವರು ಇದನ್ನರಿತು ಜಗದ್ವಿಖ್ಯಾತ ಕಾಂತ ಕನಕ ಆ ಗೋಯನ್ನು ಮನದ ಮಗಳೇ ತಂದೆ ನವರತ್ನ ಆಭರಣಗಳಿಂದ ಅಲಂಕೃತಳಾಗಿ ಚಿನ್ನದಂತಿರುವ ಸೀರೆಗೆ ನುಟ್ಟು ಮುತ್ತು ಮಾಣಿಕ್ಯದ ಆಭರಣ ಮುಂದರಿಸಿ ಶ್ರೇಷ್ಠ ಲಕ್ಷ್ಮಿ ಅಂತ ಪರಿಗಣಿಸುವುದು ಬಿಟ್ಟು ಮಗಳೇ ನೀನು ನಿರಾಭರಣ ಸುಂದರಿ ಆಗುವುದು ಎನ್ನಗೆ ಸರಿ ತೋರದು ಕುವರಿ ಆಗದಿರು ನೀ ಎನ್ನಗೆ ಅಟಮಾರಿ ಕಾಶ್ಮೀರ ಚಕ್ರವರ್ತಿ ಎನ್ನ ಮಾತು ಎನ್ನ ಮಾತು ಕೇಳು ಪೂರ್ತಿ ಅದೇನು ಚೆನ್ನಾಗಿ ಹೇಳ ಮಗಳೇ ಮಗಳೆನ್ನುವುದು ನಿನ್ನ ಪ್ರೀತಿ ತಂದೆ ಅದೇ ಮಗಳೇ ತಾಯಿಯ ಗರ್ಭದಿಂದ ಹೊರಬರಬೇಕಾದರೆ ಏನು ಐಶ್ವರ್ಯ ತೆಗೆದುಕೊಂಡು ಬಂದೆವು ಸಾಯುವಾಗ ಏನು ತೆಗೆದುಕೊಂಡು ಸಾಯುವುದು ಅದರ ಮಧ್ಯದಲ್ಲಿ ನಾವು ಕೀರ್ತಿಯನ್ನು ಪಡೆದೆವು ಒಳ್ಳೆ ಮಾತಿನಿಂದ ನಡೆಯಬೇಕು ಮಗಳೇ. ಒಂದು ಕಡಗ ಸಿರಿ ಸಂಪತ್ತೆಲ್ಲವೂ ಮಧ್ಯದಲ್ಲಿ ಒಂದು ಇದರ ಆಸೆ ನನಗಿಲ್ಲ ಜನಕ ಜಗದ ವಿಖ್ಯಾತಿ ಕಾಂತ ಕನಕ ಅದೇ ಮಗಳೇ ರೇಣುಕಾ ಎತ್ತಪ್ಪನ ಮುಂದೆ ನಿಂತುಕೊಂಡು ಇಂಥ ವೈರಾಗ್ಯದ ಮಾತುಗಳನ್ನು ಆಡುವೆಯ ಅದೇ ಮಗಳೇ ಆ ಸನ್ಯಾಸಿಯನ್ನು ಮದುವೆಯಾಗುವೆನೆಂದು ಹೇಳುವೆಯ ಅಪ್ಪ ಮಗಳೇ ನಿನ್ನ ಮನೆ ನುಡಿಗೂ ಬರುವ ನೀರನಿಗೆ ಅಲ್ಲದೆ ಸನ್ಯಾಸಿಯರಿಗೆ ಮಾತ್ರ ಅಷ್ಟಾಗಮನದ ಮನೆಯಲ್ಲಿ ಅವರ ಬಾಗಾನಿ ಸಭವರಿಗೆ ನಮ್ಮಂತವರಿಗೆ ಅಲ್ಲ ಮಗಳೇ ಅದೇ ಮಗಳೇ ಎಷ್ಟು ಕಠೋರವಾಗಿ ಮಾತನಾಡುವಿಯ ಯೋಗಿಯ ದರ್ಶನ ಮಂತ್ರದಿಂದ ಭೋಗದಿ ವಿಲಾಸನ ಜೀವನ ತೊರೆಯಬೇಕೆಂದಿರುವ ಎಂಬ ರಾಜ್ಯ ಮರ್ಯಾದೆಗೆ ಕುಂದು ತರುವೆಯ ಈ ನಿನ್ನ ಸಿರಿ ಸಂಪದವೋ ಬಯಸಿನ ಮುತ್ತಿನ ದಿನವೋ ಹಾಗೆ ಮಗಳೇ ರೇಣುಕಾ ಆದಿಶೇಷನ ಪಣಿ ಮಣಿಗೆ ಚಿನ್ನದಲ್ಲಿದ್ದರೆ ಅದಕ್ಕೆ ಬಂಗಾರ ಶೃಂಗಾರವು ಕಬ್ಬಿಣದ ಕಡಗದಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ ಹೇಗೆ ಹೌದೇ ಅಪ್ಪಯ್ಯ ಹಾಗೆ ಮಗಳೇ ಅದೇ ಮಗಳೇ ತಂದೆ ನೀನು ಕೆಟ್ಟದ್ದು ಚಿಂತೆಗಿಲ್ಲ ಒಂದೆರಡು ದಿನ ಹತ್ತು ಸುಮ್ಮನಾಗುವೆನು ನಿನ್ನ ನತ್ತಿಯ ಮೇಲಿನ ಮಾಸ ಆರಿ ನಾನಿನಗಿಂತ ಚೆಲ್ಲಬೇಕ ಮಗಳೇ ತಿತ್ತರು ಒಂದೇ ಆ ತಿಪ್ಪಿಯಲ್ಲಿ ಎಸೆದರೂ ಒಂದೇ ರತ್ನವೆಂದು ಹೇಳುವರಾಗಲಿ ತಿಪ್ಪಿಯಲ್ಲಿ ಎಸೆದ ಕೂಡಲೇ ಇದು ಕಲ್ಲು ಎಂದು ನುಡಿಯಲು ಸಾಧ್ಯವಿಲ್ಲ ನೀನು ಸತ್ತರೂ ಚಿಂತೆ ಇಲ್ಲ 4 ದಿನ 10 ದುಃಖವನ್ನು ಮರೆತುಕೊಳ್ಳುವೆನೆಂದಿಯಲ್ಲಪ್ಪಯ್ಯ ಸತ್ತಾಗ ಯಾರೂ ಹಿಂದೆ ಬರುವುದಿಲ್ಲ 4 ದಿನ ಅಳುವರು ಮಗಳು ಓದಲಲ್ಲ ಎಂದು ಮರೆತು ಆನಂದದಿಂದಿರುವರು ನಾನು ಸತ್ತಿರುವೆನೆಂದು ತಿಳಿ ನಿನ್ನ ದಾರಿಯನ್ನು ಹಿಡಿ ಮಗಳೇ ರೇಣುಕಾ ತಿಪ್ಪೆಯಲ್ಲಿಟ್ಟರು ಒಂದೇ ಮಸೆ ಬಟ್ಟೆಯಲ್ಲಿಟ್ಟರೆ ಬಂಗಾರವು ಬಂಗಾರವೆಂದು ಹೇಳಿದೆಯಲ್ಲ ಆದೇ ತಿಪ್ಪೆಯಲ್ಲಿದ್ದ ಬಂಗಾರವನ್ನು ಒಬ್ಬಕ್ಕ ಸಾಲಿಗನಿಗೆ ಕೊಟ್ಟರೆ ಅದನ್ನು ತಿಕ್ಕಿ ತಿಕ್ಕಿ ಅದರ ಬೆಲೆ ಕಡಿಮೆ ಮಾಡುವುದಿಲ್ಲವೇ ಮಾತನ್ನು ಕೇಳಿ ಅವರು ಕೊಟ್ಟ ಮೊರಲಿಗೆ ಮದುವೆಯಾಗು ಈ ಕೊಚ್ಚಪ್ಪ ನಾನು ದೇಶದ ರಾಜರ ಚಿತ್ರಪಟಗಳಂತಂದು ನಿನ್ನ ಮುಂದೆನೆವೆನು ಇದರೊಳಗೆ ನೀನು ಯಾರನ್ನು ಒಪ್ಪಿಯೋ ಅವರಿಗೆ ನಿನ್ನನ್ನು ವೈಭವದಿಂದ ದಾರಿ ಎರೆದು ಕೊಡುವೆನು ಅದೇ ಮಗಳೇ ರೇಣುಕಾ ಮಗಳೇ ರೇಣುಕಾ ಮಾಲೆ ಎಂದರಿದು ನಾನು ಮಡಿಯ ಮುಟ್ಟು ಕೆಟ್ಟ ಗಣಿತಗಳನ್ನು ತಿನ್ನುವ ಸನ್ಯಾಸಿಯ ಮದುವೆ ಮಾಡಿದರೆ ಇದ್ದ ಸುಖವೇ ಸಾಕು ಅದೇ ಮಗಳೇ ರೇಣುಕಾ ಜನಕ ಅಂಶ ತೇಲಕ ತಲ್ಪದಲ್ಲಿ ಮಲಗಿದ ಈ ನಿನ್ನ ಶರೀರವು ಕಲ್ಲು ಮುಳ್ಳುಗಳ ಮೇಲೆ ಮಲಗುವುದು ಎನ್ನಗೆ ಸರಿ ತೋರದು ಮಗಳೇ ದೈವದಲ್ಲಿ ಬರೆದಿದ್ದಾರೆ ಹಾಗೆ ಮಗಳೇ ಪ್ರತಿ ಮಾತಿಗೂ ದೈವವೆಂದು ಹೇಳಿವಲ್ಲ ದೈವದ ಪುರಾಣವೇನಾದರೂ ನಿನಗೆ ಗೊತ್ತೇನೆ ಅಮ್ಮಯ್ಯ ಗೊತ್ತಿದ್ದೇ ನಾನು ಈ ಪ್ರಪಂಚಕ್ಕೆ ಬಂದಿರುವುದು ಅಲ್ಲ ಬೇಕು ತಂದೆ ಬೇಕು ಹೇಳಿದ ಮಾತುಗಳಲ್ಲಿ ಕೇಳು ಇಪ್ಪತ್ತಪ್ಪ ನಾನು ದೇಶದ ರಾಜರ ಚಿತ್ರಪಟಗಳಂತ ನಿನ್ನ ಮುಂದೆ ಇದರೊಳಗೆ ನೀನು ಯಾರನ್ನು
ಪೂಜ್ಯವಾದ ನಿಜಲಿಂಗಪ್ಪಣ್ಣವರು ಈ ಸಾರಥಿ ಭಾಗ ಮಾಡುವಂತವರಿಗೆ 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ನಮ್ಮ ನಿಮ್ಮ ಪಾದಪದ್ಮಗಳಿಗೆ ವಂದನೆ. ಅಹೋ ಮುನಿಪುರ ಪವನರೇ, ಚೆನ್ನಾಗಿ ಕೇಳು. ಹಾಗೆ ಹೇಳು ಮಣಿಪುರವ. ದಂಪತಿಗಳು ಶಾಪಗ್ರಸ್ತರು, ಈ ದಂಪತಿಗಳು ಶಾಪಗ್ರಸ್ತರು. ಉದರದೆ ಭಾಗವನು ಜನ್ಮ ತಾಳುವರು, ಉದರದೆ ಭಾಗವನು ಜನ್ಮ ತಾಳುವನು. ಸಂಬಂಧ ಕಂಟಕ ದೂರ ಮಾಡುವರು, ಆನೆ ಸೋಲಾಗನೆ ಕಾಟೇರದ ಹರಸನೆ, ಆನೆ ಸೋಲಾಗನೆ ಕಾಟೇರದ ಹರಸನೆ. ಹೇಳುವೆನ ನಿನಗೆ ಹಾಗೇನಿದೆಯ ಚರಿತೆಯನೆ, ಹೇಳುವೆನ ನಿನಗೆ ರೇಣಿಗೆಯ ಚರಿತೆಯನೆ. ಆಲೆ ಸೋಲಾಗನೆ ಕಾಟೇರದ ಹರಸನೆ, ಆಲೆ ಸೋಲಾಗನೆ ಕಾಶ್ಮೀರದ ಅರಸನೇ. ಕಾಶ್ಮೀರದ ಅರಸನಾದ ರೇಣುಕರಾಜನೇ, ಅಹೋ ಸ್ವಾಮಿ ನಾರದರೇ, ಸತ್ಯ ವಿಚಾರವನ್ನು ಹೇಳುವನು ಹೇಗೆ ಹೇಳ. ಚೆನ್ನಾಗಿ ಹೇಳು ಮುನಿಪುಂಗವ. ಅದು ಏನೆಂದರೆ, ಅದೇನು ಸ್ವಾಮಿ ನಾರದರೇ? ಜಮದಗ್ನಿ ಮತ್ತು ರೇಣುಕಾದೇವಿಯವರು ಶಾಪಕಸ್ಥ ದೇವತರು. ಅವರ ಮನದಾಸೆಯಂ ಈಡೇರಿಸು, ಅವರ ಮಾತನ್ನು ನಿರಾಕರಿಸಬೇಡ ರೇಣುಕರಾಜ. ಸ್ವಾಮಿ ನಾರದರೇ, ಈಗಲೇ ನಿಮ್ಮ ಮಗಳ ಮದುವೆ ಮಾಡಿ ನಿಶ್ಚಿಂತನ ಹಾಗೂ ರೇಣುಕರಾಜ. ಸ್ವಾಮಿ ನಾರದರೇ, ರೇಣುಕಾದೇವಿಯ ಗರ್ಭದಲ್ಲಿ ಶ್ರೀಮನ್ನಾರಾಯಣ ಅಂಶನಾದ ಭಾರ್ಗವರಾಮನು ಜನಿಸುವನು, ಭೂಭಾರವನ್ನು ತಿಳಿಸುವನು, ದುಷ್ಟರನ್ನು ಸಂಹರಿಸುವನು, ಶ್ರೇಷ್ಠವನ್ನು ರಕ್ಷಿಸುವನು. ರೇಣುಕರಾಜ, ಈ ಮಾತು ಸಹಜ. ಅಹೋ ಮುನಿಕುಲ ಪಾವನರಾದ ಸ್ವಾಮಿ ನಾರದರೇ, ರೇಣುಕರಾಜ, ನಾನೆಂತಹ ಜ್ಞಾನಿಯು. ಅಹೋ ಸ್ವಾಮಿ ನಾರದರೇ, ರೇಣುಕರಾಜ, ನಮ್ಮ ಏಕೈಕ ಕುಮಾರಿಯಾದ ರೇಣುಕಾ ದೇವಿಯ ಜೀವನ ಚರಿತ್ರೆಯನ್ನು ನಿಮ್ಮಿಂದಲೇ ತಿಳಿದುಕೊಂಡಿರು. ಎನ್ನ ಮನದೊಳಗೆ ಮಹಾನಂದ ಪಟ್ಟನು. ರೇಣುಕರಾಜ, ಸ್ವಾಮಿ ನಾರದರೇ, ನಿಮ್ಮ ಮಗಳ ಮದುವೆಯ ಸಂಭ್ರಮದಲ್ಲಿ ಈ ನಾರದರನ್ನೂ ಮರೆಯಬೇಡಿರಿ. ಎಂದಿಗೂ ಮರೆಯುವುದಿಲ್ಲ ಸ್ವಾಮಿ ನಾರದರೇ. ನಾರದರೇ, ರೇಣುಕರಾಜ, ನಮ್ಮ ಇಷ್ಟದಂತೆ ಚಮದಗ್ನಿ ರೇಣುಕ ಚಮದಗ್ನಿವರ ಕಲ್ಯಾಣವನ್ನು ವೈಭವದಿಂದ ಮಾಡುವೆನು ನೋಡು ಮಣಿಪುಂಗವ. ನೋಡಿರಿ ಮದುವೆಯ ಸಂಭ್ರಮವ. ರೇಣುಕರಾಜ, ಸ್ವಾಮಿ ನಾರದರೇ, ನಿಮ್ಮ ಮಗಳ ಮದುವೆಯ ಸಂಭ್ರಮದಲ್ಲಿ ಈ ನಾರದರನ್ನು ಮರೆಯಬೇಡಿರಿ. ಎಂದಿಗೂ ಮರೆಯುವುದಿಲ್ಲ ಸ್ವಾಮಿ ನಾರದರೇ. ಮಹಾರಾಜರೇ, ಸ್ವಾಮಿ ನಾರದರೇ, ಮಹಾರಾಜರ ಹಾದ ಮೇಲೆ ಸಾಮಾನ್ಯ ಗಲಾಟೆ ಇರುವುದು. ಒಂದು ವೇಳೆ ಮರೆತರೆ ಹೇಗೆ? ಒಂದು ವೇಳೆ ನಾನು ಮರೆತರೆ ಎಂಬ ದೂತನ ಮುಖದಿಂದ ಕರೆಸುವೆನು, ಇಲ್ಲವೇ ಒಂದು ಓಲೆಯನ್ನು ಬರೆದು ನಿಮ್ಮ ಮಕ್ಕಳಕ್ಕೆ ಕಳಿಸುವೆನು. ಈ ಮಾತು ಸಹಜವಲ್ಲವೇ? ಸ್ವಾಮಿ ನಾರದರೇ, ಹಾಗಾದರೆ ನಾನು ಹೋಗಿ ಬರುವೆನು. ಅಪ್ಪನಿಯಂತೆ ಪಾಲಿಸು ರಾಜ ರವಿಕೋಟಿ ತೇಜ. ಕರ್ಕೊಂಬರಪ್ಪ ಕೃತವೀರ. ಸ್ವಾಮಿ ನಾರದ ಅಮ್ಮ ಮಾತೆ, ನನ್ನ ತಂದೆಯನ್ನು ಬದಲಿಸಿದ್ದೇ ನೀವು. ಹೌದಮ್ಮ ತಾಯಿ. ನಿಮ್ಮನ್ನು ಮರೆಯಲು ಸಾಧ್ಯವೇ? ಯಮ್ಮ ಊರು ಉದ್ಧಾರ ಮಾಡದ ತಮ್ಮಯ್ತ. ಚಾಡಿ ಕೋರನಾದ ನಾರದನಿಂದ ಹೆಸರು ಪಡೆದಿರುವಿರಿ. ಹಾಗೆಲ್ಲ ಹೇಳಬಾರದು ಅಮ್ಮ. ಈ ಲೋಕ ಸಂಚಾಕರನು ಇದ್ದಿದ್ದನ್ನು ಹೇಳುವನು, ಕೆಟ್ಟದನ್ನು ಅಳಿಸುವನು, ದುಷ್ಟರನ್ನು ಸಂಹರಿಸುವನು, ಶ್ರೇಷ್ಠರನ್ನು ರಕ್ಷಿಸುವನು. ಇದು ಮಾತು ನುಡಿಯಬಾರದ ಅಮ್ಮ. ಎಲ್ಲ ಸಾರಥಿ ಸ್ವಾಮಿ, ನೀವಿನ್ನು ಹೋಗಬಹುದು. ಋಣಾನುಬಂಧಂ ರೂಪೇಣ ಪಶುಪತ್ನಿ ಸುತಾಲ ಎಂಬಂತೆ ಋಣಾನುಬಂಧ ಇದ್ದ
ಸಿಕ್ಕರೆ ತಪ್ಪಿಸುವುದು ಯಾರಿಂದಾಗದು? ಹೌದು ಸ್ವಾಮಿ. ಎಲ್ಲ ಸಾರಥಿ ದೇವ, ಈ ರಾಜನಿಗೆ ನೀತಿಯ ಮೇಲಿದನು, ಮಂದಮತಿಯನ್ನು ಬಿಡಿಸಿದನು. ಹೌದು ದೇವ. ನಾನು ಬಂದ ಕೆಲಸ ಬಹಳ ಚೂಟಿಯಿಂದ ಆಯ್ತು ಸಾರಥಿ, ಹೊರಡುವೆನೋ ಜಾಗ್ರತೆ. ನಿಮ್ಮೆಷ್ಟು ಜಾಗಲೇ ಹೋಗೋದೆ ಕೆಲಸ ಆದ್ರೆ ನೀನು ಬಿಡ್ಬೇಕಲ್ಲ ಭಾಗತಕನ ಬರ್ಲ. ಅದೇ ಮಗಳೇ, ತಂದೆ, ಹೆಚ್ಚಿನ ಮಗಳೆಂದು ಎಚ್ಚರದಲ್ಲಿ ಹುಚ್ಚನಂತೆ ಮಾತನಾಡಿದೆಯೇ ಎನ್ನ ಅಪರಾಧವನ್ನು ಮನ್ನಿಸು. ಆಗಲೇ ತಂದೆ. ಅದೇ ಮಗಳೇ, ಇನ್ನು ಮುಂದೆ ನಿನ್ನ ಹೆಚ್ಚಿಗೆ ನನ್ನ ಹೊಟ್ಟೆ ಆಗಬಹುದು. ನೀನು ಇಷ್ಟಪಟ್ಟಂತೆ ಜಮದಗ್ನಿ ಮುನಿವರನಿಗೆ ನಿನ್ನ ತಾಳಿ ಎಳೆದು ಬಿಡಲು ನಾನು ಸಿದ್ಧವಾಗಿರುವನು. ನಾಳಿನ ದಿನವೇ ಬ್ರಹ್ಮ ರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿಯಮ್ಮ ಮಗಳೇ. ಅದೇ ಮಗಳೇ ರಜತ, ತಂದೆ, ಈ ಮಗನಾದರೂ ನನ್ನ ಮನಸ್ಸು ತನ್ನದಾಯಿತೆ ನಮ್ಮ ಮಗಳೇ. ನಾನಿನ್ನು ಮಾಡಲಾರೆ ನಿನ್ನ ಮುಂದೆ ಮಗಳೇ. ತಂದೆ, ಅಮ್ಮಯ್ಯ, ನಾರದರಿಂದಲಾದರೂ ರೇಣುಕಾ ದೇವಿಯ ಚರಿತ್ರೆಯನ್ನು ತಿಳಿದ ಮೇಲೆ ಮನಸ್ಸು ಬದಲಿಸಿದೆ. ಹೌದು ಮಗಳೇ. ನಿನ್ನ ಇಷ್ಟಾರ್ಥ ನೆರವೇರಲಿ ಜನಕ, ಇಲ್ಲಿಂದಾಯ್ತು ನಿನ್ನ ಜನ್ಮ ಸಾರ್ಥಕ. ಹರಿರೇಯಲೈ ಸಾರಥಿ. ನನ್ನ ಮಗಳ ಲಗ್ನಕ್ಕೆ ಬರುವ ಬಾಂಧವರು ಮತ್ತು ಅತಿಥಿಗಳನ್ನು ಪುರೋಹಿತ ನಮ್ಮ ಜಾಗದಿಂದ ಬರ ಹೇಳುವಂತರಾಗಲೈ ಸಾರಥಿ. ನಡೆದು ಜಯವೇಂದ್ರ. ಟೈಮ್ ಆಗಿದೆ, ಇಬ್ಬರನ್ನು ಕರ್ಕೊಂಬರ್ರಿ. ಮೃತವೀರ ಕಾರ್ತಿವೀರ ಅರ್ಜುನ ಟೈಮ್ ಆಗೈತೆ, ಇಬ್ಬರು ಕರ್ಕೊಂಡ್ ಬಂದ್ಬಿಡ್ರಪ್ಪ. ಖಾಲಿ ಮಂದಿ ಯಾರು ಬರ್ಬೋಣ, ಖಾಲಿ ಮಂದಿ ಬರ್ಬೋಣ. ಅನಂತ ನಾಮಗಳನ್ನು ವರ್ಣಿಸುತ್ತ ಈ ಮಣಿ ಮಂಟಪಕ್ಕೆ ಬಂದ ಕಡುತ್ತೀರ ನಮ್ ಜಟಾತ್ ಪರಾಕ್ರಮ ಧಾರೆಂದು ವಿಚಾರಿಸುವ ನೀನು ದಾರಭಟ ನೋಡಿ ದೇವ ನಾವು ದಾರಂದರೆ ಸತ್ಯ ಧರ್ಮದ ಮೂಲ, ನೀತಿ ನಡತೆಯ ಮೂಲ, ಶಾಂತಿ
ವೇಗದ ಮೂಲ, ಸ್ವಾರ್ಥ ಪಾಪದ ಮೂಲ, ಸರಾಯಿ ಸಾವಿಗೆ ಮೂಲ, ಮೋಸೆ ಇಸ್ಪೆಟ್ ಸಾಲದ ಮೂಲ, ಪರಸ್ತ್ರೀಯರ ಸಹವಾಸವಂತೂ ಏಡ್ದ ರೋಗಕ್ಕೆ ಮೂಲ, ಈ ಬಯಲಾಟಕ್ಕೆ ಹಾರ್ಮೋನಿಯಂ ಮಾಸ್ಟರೇ ಮೂಲ ಕಾರಣವೆನ್ನುತ್ತಾರೆ ದೇವ. ಏನಿಕೊಂಡು ಬರಬೇಕು ತಮ್ಮ ನಾಮ ಅಂಕಿತವ? ಉಳಿರೇ ಸಾರಥಿ ಉಪದಿ ಎನ್ನ ನಾಮಾಂಕಿತವೆಂದು ಕೇಳಿದೀಯಾ? ಹೌದು ದೇವ. ಬಾಪುರೇ ಎನ್ನಗೆ ಎದುರಾಗಿ ಬಂದ ಹತಮರನ್ನು ಕಟಕಲ್ಲಿ ರುದ್ರನಂತ ಸತ್ಪದ ಮೂರ್ಖರ ಶ್ರಮ ಮರಗಡೆಯುವ ಸಮರ್ಥ ಹತವೆತ ಬಲಯುತನಾದ ಎನ್ನ ಪರಾಕ್ರಮಕ್ಕೆ ಚಪ್ಪನ್ನ 56 ದೇಶದ ಭೂಪಾಲ ಅವರ ತಪ್ಪದ ಕಪ್ಪ ಕಾಣುವೆಂದು ಪುಜೂರ ಸಂಜೀವಿಯ ಜಯಮೂರ್ತಿಗೆ ತಿರುಗುವನು ವೀರನ ಜೇನ ದಾಳಿಯನ್ನು ಈ ಧರಣಿಯ ಪ್ರಖ್ಯಾತರಾದ ಕನಕ ಮಹಾರಾಜನ ಪುತ್ರ ಸತಮಲ ಚರಿತ್ರ ಮಹಿಷ್ಮತಿ ನಗರ ಮಾಂಸ ಧರ್ಮದಿಂದ ಪರಿಪಾಲಿಸುವ ಕೃತವೀರ ಮಹಾರಾಜನಿಂದ ಜಯಪೇರಿ ನಾದವನ್ನು ಹೊಡಿಸಲು ಈ ಸಾರಥಿ ಎನ್ನುವ ಪೂಜೆ ಕೃತವೀರ ಮಹಾರಾಜರಾದರೆ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಈ ಸಾರಥಿ ಶೃಂಗಾರವಾಗಿ ಕಂಗೊಳಿಸುವ ಈ ಶೃಂಗಾರ ಮಂಟಪಕ್ಕೆ ನಾ ಬಂದ ಕಾರಣವೇನೆಂದರೆ ಎನ್ನ ಪುತ್ರನಾದ ಕಾರ್ತ ವಿರರ್ಜನಿಗೆ ಪಟ್ಟಾಭಿಷೇಕವಾಯಿತು ಮಾಡುವ ಕಾರಣ ವರ್ಣವಾಯಿತು. ಖಂಡಿಯ ಸಾರಥಿ ತಿಳಿಕೆ ನಾನು ಬಂದ ಸಂಗತಿ. ಎನ್ನ ಪುತ್ರ
ಅಂಗ ಗಂಗ ಅಂಗ ಅಂಗ ಭಾಗವಾನ್ ಮಲನಾದ ಚಪ್ಪಣ್ಣ 56 ಬೇಸರದಿಂದ ಚಪ್ಪನೆ ತಪ್ಪುವನ್ನು ಒಪ್ಪಿಸಿಕೊಳ್ಳುವ ಸಮರ್ಥ ಭೂಪಟಗಳ ಹಠಗಳಿಂದ ಎಲ್ಲ ಪುಟನು ಖಂಡಿತವಾಗಿ ನಡೆಯಲಿದೆ. ಹತ್ತು ಕಾಲಕದ ಕಟ್ಟಿದ ಪ್ರಾಣಿಯಾಗಿ ಬಂದದ ಬುದ್ಧಿವಂತನಾದ ಸಾರಥಿ ಸಿಕ್ಕಿಗೆ ಕಾಲದ ನಿಮ್ಮ ಭಾಗದಲ್ಲಿ ಅವನ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ